ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಬೆಳಿಗ್ಗೆ 10 ಗಂಟೆ 10 ನಿಮಿಷ ಆಗಿದೆ. ಸೊ 10 ಗಂಟೆ ಲೆಕ್ಕ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ತಿಂಡಿಗೆ ಫ್ರೈಡ್ ರೈಸ್ ಮಾಡಿದ್ದೆ. ಸೊ ಫ್ರೈಡ್ ರೈಸ್ ಹೇಗೆ ಮಾಡೋದು ಅನ್ನೋದು ಒಂದು ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಅದೊಂದು ಕ್ಲಿಪ್ ಹಾಕ್ತೀನಿ, ಅದು ನೋಡ್ಕೊಂಡು ಬನ್ನಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹೀಗೆ ಆಲ್ರೆಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಓಕೆ, ನೀವು ನಾನು ಯಾವ ರೀತಿ ಮಾಡ್ತೀನಿ ಅಂತ ಫ್ರೈಡ್ ರೈಸ್ನ ಒಂದು ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸರಿ, ನೋಡ್ಕೊಂಬನ್ನಿ. ತಿಂಡಿ ತಿಂದಾದ್ಮೇಲೆ ನಾನು ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಸಿಂಪಲ್ ಫ್ರೈಡ್ ರೈಸ್ ಮಾಡೋಕ್ಕೆ ಏನೇನು ಬೇಕಂದರೆ ಸಾಮಗ್ರಿ ಹೆಚ್ಕೊಂಡಿರೋ ತರಕಾರಿ. ನಾನು ಕ್ಯಾರೆಟು, ಹುಳಿಕಾಯಿ, ಹಾಗೆ ಒಂದು ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಳ್ಳಿ. ಹಾಗೆ ಒಂದು ದಪ್ಪದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇದು ಹಸಿಮೆಣಸು, ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು. ಹಾಗೆ ಒಂದು ದೊಡ್ಡದು 2 ಟೊಮೊಟೊ ರುಬ್ಬಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಸೊ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು. ಹಳದಿ ಪೌಡ್ರ್ ಹಾಕ್ಕೊಬೇಕು, ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಈಗ ಹುರಿದಿದ್ದಾಗಿದೆ. ಸೊ ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ತರಕಾರಿನ ಆ್ಯಡ್ ಮಾಡ್ಕೊಬೇಕು. ಓಕೆ, ಈಗ ಇದು ಫ್ರೈ ಮಾಡಿದ್ದಾಗಿದೆ. ಸೊ ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೋಬೇಕು. ಇದಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೇಕು. ಇದಕ್ಕೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೊ ಟೊಮೆಟೊ ಪ್ಯೂರಿ ಅದನ್ನು ಹಾಕ್ಕೊಬೇಕು. ಹಾಗೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಮಿಕ್ಸ್ ಕೊಟ್ಕೋಬೇಕು. ಸೊ ಇದು ಸ್ವಲ್ಪ ಕುದಿ ಬಂದು ಸ್ವಲ್ಪ ನೀರೆಲ್ಲ ಡ್ರೈ ಆಗೋ ತನಕ ಹುರ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇದು ಇವಾಗ ರೆಡಿಯಾಗಿದೆ. ಸೊ ಈಗ ಇದಕ್ಕೆ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಯಾವುದೇ ಥರದ ಸಾಸು ಆ್ಯಡ್ ಮಾಡಿಲ್ಲ ನಾನು. ಮನೇಲೇ ಮಾಡಿರೋ ಅಂಥ ಟೊಮೊಟೊ ಪ್ಯೂರಿ ಹಾಗೆ ಹಸಿಮೆಣ್ಸಿನ್ಕಾಯಿ ಪ್ಯೂರಿಯಿಂದ ನಾನು ರೆಡಿ ಮಾಡ್ಕೊಂಡಿರೋದು. ಅಂಗಡಿ ಸಾಸ್ ಯಾವುದು ಯೂಸ್ ಮಾಡಿಲ್ಲ. ತುಂಬಾ ಟೇಸ್ಟಿಯಾಗುತ್ತೆ. ಸೊ ಈಗ ಅನ್ನ ಕಲಿಸ್ಕೊಳ್ಳೋಣ ಬನ್ನಿ. ಓಕೆ ಫ್ರೆಂಡ್ಸ್, ಇದು ಇವಾಗ ರೆಡಿಯಾಗಿದೆ. ಸೊ ಇದನ್ನು ಬಾಸುಮತಿ ರೈಸ್ನಲ್ಲಿ ಮಾಡಿಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಸದ್ಯಕ್ಕೆ ನಾನಿವಾಗ ಮಾಮೂಲಿ ಜೀರಾ ರೈಸಲ್ಲೇ ಮಾಡಿದ್ದೀನಿ. ನಿಮ್ಮ ಹತ್ರ ಅವೈಲೇಬಲ್ ಇದ್ದರೆ ಬಾಸುಮತಿ ರೈಸಲ್ಲೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೂಪರ್ ಆ್ಯಂಡ್ ಟೇಸ್ಟಿ, ಈಸಿ ಆ್ಯಂಡ್ ಸಿಂಪಲ್. ಹಾಗೆ ಯಾವುದೇ ಥರ ಸಾಸ್ ಬಳಸಿಲ್ಲ ನಾನು, ಮನೇಲಿರೋ ಐಟಮಲ್ಲೇ ಮಾಡಿರೋ ಅಂಥದ್ದು. ಇಷ್ಟ ಆದರೆ ಮರೀದೆ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫ್ರೆಂಡ್ಸ್, ಇವತ್ತು ನನ್ನ ಮಗಂದು ಸ್ವಲ್ಪ ಆಧಾರ್ ಕಾರ್ಡ್ ಏನೋ ಪ್ರಾಬ್ಲಮ್ ಇತ್ತು. ಸೊ ಹಂಗಾಗಿ ಸ್ವಲ್ಪ ಪೋಸ್ಟ್ ಆಫೀಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿ ಹೋಗಿ ವಿಡಿಯೋ ಏನಾರು ಅಲೋ ಇತ್ತು ಅಂದರೆ ಅಲ್ಲೂ ಕೂಡ ವಿಡಿಯೋ ಮಾಡ್ಕೊತೀನಿ. ಬನ್ನಿ, ಈಗ ನೆಕ್ಸ್ಟು ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಈಗ ಹೊರಟಿದ್ದೀವಿ. ಸೊ ಹಂಗಾಗಿ ಮಾಡ್ಸೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಿಮಗೂ ನಮ್ಮ ಭದ್ರಾವತಿಯ ಪೋಸ್ಟ್ ಆಫೀಸ್ ಎಲ್ಲ ನಮ್ಮ ಊರಿನ ಹೊಳೆ. ಅವತ್ತು ಕತ್ಲಲ್ಲಿ ತೋರಿಸಿದೆ, ಇವತ್ತು ಬೆಳಕಲ್ಲಿ ತೋರಿಸ್ತೀವಿ. ಓಕೆ ಫ್ರೆಂಡ್ಸ್, ನಾವು ಇಲ್ಲಿಗೆ ಬಂದಿದ್ದು. ಇದು BSNL ಆಫೀಸು. ಇಲ್ಲಿ ಆಧಾರ್ ನೋಂದಣಿ ಕೇಂದ್ರ ಅಂತಿದೆ ನೋಡಿ.
ಸೊ ನಮ್ದು ಈಗ ಆಧಾರಿಂದ ಸಮಸ್ಯೆ ಆಗಿರೋದು, ಸೊ ಅದನ್ನೇ ರೆಡಿ ಮಾಡ್ಸೋಕ್ಕೆ ಅಂತ ಬರ್ತಾ ಇದ್ದೀವಿ. ಅಷ್ಟೊಂದು ಜನ ಇದ್ದಾರೆ. ನೆನ್ನೆ ಹೋದಾಗ ಯಾರೋ ಬೇರೆ ಮೇಡಮ್ ಇದ್ರಂತೆ, ಅವರು ಬರ್ತ್ ಸರ್ಟಿಫಿಕೇಟ್ ಸಾಕು ನಾನು ಮಾಡಿಕೊಡ್ತೀನಿ ಅಂತ ಅಂದಿದ್ರಂತೆ. ಸೊ ಇವತ್ತು ಹೋದಾಗ ಬೇರೆ ಇನ್ಯಾರೋ ಮೇಡಮ್ ಇದ್ದರು, ಅವ್ರು ಆಗಲ್ಲ ಬರ್ತ್ ಸರ್ಟಿಫಿಕೇಟು ಅಲ್ಲದೆ ಸ್ಕೂಲಲ್ಲಿ ಟಿ ಸಿ ಫಾರಮ್ ಕೊಡ್ತಾರೆ, ಸೊ ಅದನ್ನು ಈಸ್ಕೊಂಬರ್ಬೇಕು ಅಂತೇಳಿ ಕೊನೆಗೆ ಇಲ್ಲಿ ಆಗಲಿಲ್ಲ ಫ್ರೆಂಡ್ಸ್. ಎಲ್ಲ ತೋರಿಸಿದ್ರು ಅವರು ಟಿ ಸಿ ಫಾರಮ್ ಬೇಕೇ ಬೇಕು ಅಂತ ಹೇಳಿದ್ರು. ಹಂಗಾಗಿ ಇಲ್ಲಿ ಕೆಲಸ ಆಗಲಿಲ್ಲ. ನೀವು ಪೋಸ್ಟ್ ಆಫೀಸಿಗೆ ಹೋಗ್ರಿ ಮಾಡಿಕೊಡ್ತಾರೆ ಇನ್ಷಿಯಲ್ ಚೇಂಜ್ ಎಲ್ಲ, ಇಲ್ಲಿ ಮಾಡಲ್ಲ ಅಂತ ಅಂದರು ಮೇಡಮು. ಸೊ ಇನ್ನೇನು ಮಾಡೋದು ಅಂತೇಳಿ ಹೇಗೋ ಸದ್ಯ ಪಕ್ಕದಲ್ಲೇ ಇದ್ದಿದ್ದು ಪೋಸ್ಟ್ ಆಫೀಸು, ಸೊ ನಾವು ಕೂಡ ಅಲ್ಲಿಗೆ ಹೊರಟ್ವಿ. ಈಗ ನೆಕ್ಸ್ಟು ಪೋಸ್ಟ್ ಆಫೀಸಿಗೆ ಬಂದ್ವಿ. ಹಾಗೆ ಸಿಂಪಲ್ಲಾಗಿ ತಕ್ಕೊಂಡೆ. ಇನ್ನು ಅಲ್ಲಿ ಒಳಗೆಲ್ಲ ತೆಗಿಯೋಂಗಿಲ್ಲ, ಇದು ಗೌರ್ಮೆಂಟ್ ಇದಾಗಿರೋದ್ರಿಂದ ತೆಗಿಯೋಂಗಿಲ್ಲ. ಜನ ಅಂದರೆ ಸಿಕ್ಕಾಪಟ್ಟೆ ಜನ. ಏನು ಪ್ರಾಬ್ಲಮ್ ಇದೆ ಅಂದರೆ ಬರೀ ಆಧಾರ್ ಕಾರ್ಡಿಂದೇ ಪ್ರಾಬ್ಲಮ್ಮು. ಇನ್ಶಿಯಲ್ ಸರಿ ಇಲ್ಲ, ಇನ್ಶಿಯಲ್ ಚೇಂಜ್ ಮಾಡಿಸ್ಬೇಕು, ಇಲ್ಲ ತಂದೆ ತಾಯಿಗಳ ನೇಮ್ಗಳು ಇಂಗ್ಲೀಷು ಕನ್ನಡ ಎರಡರಲ್ಲೂ ಬರಬೇಕು, ಒಂದೇ ಇದೆ. ಸುಮಾರು ಜನ ಇದೇ ಪ್ರಾಬ್ಲಮಲ್ಲೇ ಬಂದಿದ್ದರು ಫ್ರೆಂಡ್ಸ್. ಅಂದರೆ ಇವರು ದಿನಕ್ಕೆ ಬರೀ 30 ಮೆಂಬರಿಗೆ ಮಾತ್ರ ಅಂತೆ ಇದು ಮಾಡೋದು. ಸೊ ಅದೇ ಆಧಾರ್ದು ಇದೆಲ್ಲ ಸರಿ ಅಪ್ಡೇಟ್ ಮಾಡ್ಕೊಳ್ಳೋದು 30 ಜನಕ್ಕೆ ಮಾತ್ರ ಅಂತೆ. ಸೊ ಹಂಗಾಗಿ 30 ಜನಕ್ಕೆ ಮಾತ್ರ ಫಾರಮ್ ಕೊಡ್ತಾಯಿದ್ರು. ಸೊ ನಮ್ಮ ಅದೃಷ್ಟಕ್ಕೆ ನಮಗೂ ಕೂಡ ಫಾರಮ್ ಸಿಕ್ತು. ಅಲ್ಲದೆ ಇಲ್ಲಿ ಬಂದು ಅಲ್ಲಿ ವಿಚಾರಿಸಿದಾಗ ಟಿ ಸಿ ಇದು ಬೇಕೇ ಬೇಕಂತ ಅಂದರು ಅಲ್ಲಿರೋರು ಕೂಡ. ಸೊ ಹಂಗಾಗಿ ನನ್ನ ಹಸ್ಬೆಂಡ್ ಹೋದರು. ನಾವು ವೇಟ್ ಮಾಡ್ತಾ ಕೂತಿದ್ದೀವಿ. ಬರೀ ನಾನೇ ನನ್ನ ಮಗನ ಕರ್ಕೊಂಡು ಏನಾದರೂ ಬಂದಿದ್ದೆ ಅಂದರೆ ಇವತ್ತು ಆಗ್ತಾನೆ ಇರಲಿಲ್ಲ ಕೆಲಸ. ನಾನು ಬಸ್ಸಿಗೆ ಹೋಗಿ ಬಸ್ ಕಾಯ್ಕೊಂಡು ಮತ್ತೆ ಬಸ್ಸು ರಿಟರ್ನ್ ಬರೋ ಅಷ್ಟೊತ್ತಿಗೆ ಇನ್ನೂ ಲೇಟ್ ಆಗಿದೆ. ನನ್ನ ಹಸ್ಬೆಂಡ್ ಬೈಕಲ್ಲಿ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು, ಕೂರಕ್ಕೆ ಬೇರೆ ನೀಟಾಗಿ ಜಾಗ ಇಲ್ಲ. ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡಿ ಇಲ್ಲಿ ಪೋಸ್ಟ್ ಆಫೀಸ್, ಓಲ್ಡ್ ಟೌನ್ ಪೋಸ್ಟ್ ಆಫೀಸು ಅಂತ ಇಲ್ಲಿ ಕಾಯ್ತಾ ಇದ್ದೀವಿ. ಓಲ್ಡ್ ಟೌನ್ ಪೋಸ್ಟ್ ಆಫೀಸು ಭದ್ರಾವತಿದು. ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಅದ್ರ ಪಕ್ಕದಲ್ಲೇ BSNL ಆಗಲೇ ತೋರಿಸಿದ್ನಲ್ಲ, ಸೊ ಅದಿದೆ. ಈಗ ನಮ್ಗೆ ಇಲ್ಲಿ ಹೋಗ್ರಿ ಅಂತ ಅಂದರು. ಸೊ ಮತ್ತೀಗ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ಮಗ ನೋಡಿ ಎಲ್ಲೋ ಕೂತಿದ್ದಾನೆ. ಮಕ್ಕಳಿಗೆಲ್ಲ ಮಾತ್ರ ಎಲ್ಲಿ ಬಂದರೂ ಅವ್ರು ತರಲೆ ಆಟಗಳು ಬಿಡೋಲ್ಲ. ಈಗ ಮೇಲೂ ಅಂದ್ಬಿಟ್ಟು ಬಂದು ಕಾಂಪೌಂಡ್ ಮೇಲೆ ಹತ್ತಿ ಕೂತ್ಬಿಟ್ಟಿದ್ದಾನೆ. ಸೊ ನಾನು ಒಬ್ಬಳೇ ಬಂದಿದ್ದಿದ್ರೆ ನಿಜವಾಗ್ಲೂ ಕೆಲಸ ಆಗ್ತಿರ್ಲಿಲ್ಲ. ಈಗ ನಾನು ಬಸ್ಸಿಗೆ ಹೋಗಿ ವಾಪಸ್ ಬಂದು ಈಗಲೇ ಬರೀ ಬೈಕಲ್ಲಿ ಹೋಗಿ ಇಷ್ಟೊತ್ತಾಯಿತು. ಇನ್ನೇನಾದರೂ ನಾನು ಬಸ್ಸಲ್ಲಿ ಓಡಾಡೋದಾಗಿದ್ದರೆ ಇನ್ನೂ ಕಷ್ಟ ಆಗೋದು. ಸೊ ಹಂಗಾಗಿ ಪಾಪ ಅವರು ಡ್ಯೂಟಿ ರಜಾ ಮಾಡಿದ್ದಾರೆ ಇವತ್ತು. ನೋಡೋಣ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಈ ಪೋಸ್ಟ್ ಆಫೀಸು ಬಸವೇಶ್ವರ ಸರ್ಕಲಲ್ಲಿ ಬಸವನ ಹಿಂದೆಗಡೆ ರೋಡಲ್ಲೇ ಇರೋದು. ಇದ್ರ ಎದುರಿಗೆ ಕನಕ ವಿದ್ಯಾಮಂದಿರ ಅಂತ ಏನೋ ಇದೆ. ಸೊ ಸ್ಕೂಲ್ ಅದು, ಅದ್ರ ಆಪೋಸಿಟಲ್ಲೇ ಈ ಪೋಸ್ಟ್ ಆಫೀಸ್ ಬರೋದು. ಯಾರಿಗಾದ್ರೂ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಅನ್ನೋದಾದರೆ ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ, ಮಾಡಿಕೊಡ್ತಾರೆ. ಅಂದರೆ ಬೆಳಗ್ಗೆ 9:30 10 ಗಂಟೆ ಅಷ್ಟರಲ್ಲಿ ಇಲ್ಲಿದ್ದು ಫಾರಮ್ ತೊಗೋಬೇಕು. ಇದೇ ಮೊದಲು ನೋಡಿದ್ದು, ನನಗೆ ಆಶ್ಚರ್ಯ ಆಯಿತು. ನೀವು ನೋಡಿದ್ದೀರೇನೋ ಗೊತ್ತಿಲ್ಲ. ನೋಡಿ ಓಮಿನಿಲಿ ಎಷ್ಟು ಚೆಂದಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಫುಡ್ ಟ್ರಕ್ ಥರ ಇಟ್ಕೊಂಡಿದ್ದಾರೆ. ಸೊ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಎಷ್ಟು ಚೆನ್ನಾಗಿತ್ತು. ನನ್ನ ಹಸ್ಬೆಂಡು 11:35 ಬಂದರು. ಸೊ ನೋಡೋಣ ಮುಂದೆ ಏನಾಗುತ್ತೆ, ಮಾಡ್ತಾರೆ ಏನು ನೋಡೋಣ ಬನ್ನಿ. ನನ್ನ ಹಸ್ಬೆಂಡು ಫೈನಲಿ ನನ್ನ ಮಗನ ಸ್ಕೂಲಿಗೆ ಹೋಗಿ ಟಿ ಸಿದು ಫಾರಮ್ ಎಲ್ಲ ಈಸ್ಕೊಂಡು ಬಂದರು. ಸೊ ಈಗ ಈಸ್ಕೊಂಬಂದಿದ್ದಾರೆ. ಅಪ್ಲಿಕೇಶನ್ ಅವರು ಒಳಗಿಂದ ಕೊಡ್ತಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಇಲ್ಲಿ ಮರದ ನೆರಳಿತ್ತು, ಸುಮ್ಮನೆ ಕೂತ್ಬಿಟ್ಟಿದ್ದೀವಿ. ಇನ್ನೂ ಕೆಲಸ ಆಗಿಲ್ಲ. ನನ್ನ ಹಸ್ಬೆಂಡ್ ಪಾಪ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ನಾವಿಲ್ಲಿ ಹೇಳಿತ್ತಲ್ಲ, ಸುಮ್ಮನೆ ಹಾಗೆ ಕೂತ್ಕೊಂಡಿದ್ದೀವಿ. ಬಾಯ್ ಅಂತ ನಿಮ್ಮ ಮಗನಿಗೆ
ಫೈನಲಿ ನಮ್ಮ ಕೆಲಸ ಸದ್ಯಕ್ಕೆ ಇವತ್ತಿಗೆ ಮುಗೀತು. ಸೊ ಹೆಂಗೂ ಹೊರಟಿದ್ವಲ್ಲ, ಇಲ್ಲೇ ಫಲೂದ ಇತ್ತು, ಬಿಸಿಲು ಬೇರೆ ಜಾಸ್ತಿ ಇತ್ತಲ್ಲ, ಹಂಗಾಗಿ ಫಲೂದ ತಿನ್ಕೊಂಡು ಹೋಗೋಣ ಅಂಥೇಳಿ ಅಲ್ಲೇ ನಿಯರ್ ಬೈ ಅಂಗಡಿ ಇತ್ತು. ಸೊ ಹಂಗಾಗಿ ತಿನ್ನೋಣ ಅಂತ ನಿಂತ್ಕೊಂಡಿದ್ವಿ. ನನ್ನ ಮಗ ಬೇಡ ನನಗೆ ಪಾನಿಪುರಿ ಬೇಕು ಅಂದ. ಸೊ ನೀನು ಅದು ತಗೋ ಅಂದ್ಬಿಟ್ಟು ನಾನು ಫಲೂದ ತೊಗೊಂಡೆ. ಚೆನ್ನಾಗಿತ್ತು ಫಲೂದ, ಚೆನ್ನಾಗಿ ಮಾಡ್ತಾರೆ. ಇದೇ ಅಂಗಡಿ ಅಂತಲ್ಲ, ನಮಗೆ ಫಲೂದ ಅಂಗಡಿ ಸಿಕ್ಕಿದ್ರೆ ಯಾವ ಅಂಗಡಿಲಾದರೂ ತಿಂತೀವಿ. ಸೊ ಇದು ಬಸವೇಶ್ವರ ಸರ್ಕಲ್ನಲ್ಲಿ ಇತ್ತು. ಹಾಗೆ ಇದು ಪಾನಿಪುರಿ ಅಂಗಡಿ. ನನ್ನ ಮಗ ಪಾನಿಪುರಿ ಬೇಕು ಅಂದ. ಸೊ ಅವನಿಗೆ ಅದು ತಗೋ ಅಂತ ಹೇಳಿದೆ. ನನಗೆ ಯಾಕೋ ತಿನ್ನೋದು ಜಾಸ್ತಿ ಆಯಿತು. ಸೊ ಅವನಿಗೆ ಕೊಟ್ಬಿಟ್ಟೆ, ಸ್ವಲ್ಪ ತಿನ್ಕೋ ಅತ್ಲಾಗೆ ಅಂತೇಳಿ. ಅದು ಹೆವಿ ತಿನ್ನೋಕ್ಕೂ ಆಗಲಿಲ್ಲ. ನೆಕ್ಸ್ಟ್ ಅವ್ನು ಪಾನಿಪುರಿ ಇಸ್ಕೊಂಡು ತಿಂತಾ ಇದ್ದಾನೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು ಪಾನಿಪುರಿದು. ಸೊ ಹಂಗಾಗಿ ನನಗೂ ಯಾಕೋ ತಿನ್ನಬೇಕು ಅನ್ನಿಸ್ತು. ಸೊ ನಾವು ಆರ್ಡ್ರ್ ಕೊಟ್ಟಿದ್ವಿ, ಅವರು ಪ್ರಿಪೇರ್ ಮಾಡ್ತಾಯಿದ್ರು. ಸೊ ನಾವು ಕಾಯ್ತಾಯಿದ್ವಿ. ಅಲ್ಲಿಂದ ತಿಂದ್ಬಿಟ್ಟು ಇನ್ನೇನು ಹಾಗೆ ಬಸವೇಶ್ವರ ಸರ್ಕಲ್ ಒಂದು ರೌಂಡು ನಿಮಗೂ ತೋರಿಸಿದ್ದೀನಿ ನೋಡಿ. ಕತ್ಲೇಲಿ ಒಂದು ಟೈಮ್ ತೋರಿಸಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ. ಈಗ ಹಗಲು ಟೈಮಲ್ಲಿ ಹಾಗೆ ಒಂದು ಸುತ್ತ ಅದ್ರ ಬಸವೇಶ್ವರ ಸರ್ಕಲ್ ಸುತ್ತ ಒಂದು ವ್ಯೂ ತೋರಿಸಿದ್ದೀನಿ. ನಿಮ್ಮನೇಲಿ ನಿಮ್ಮ ಮಕ್ಳುಗಳ್ದು ಯಾರ್ದಾದ್ರು ಆಧಾರ್ ಅಪ್ಡೇಟ್ ಮಾಡಿಸ್ಬೇಕು ಅನ್ನೋದಾದರೆ ಇಲ್ಲಿಗೆ ಬನ್ನಿ, ಮಾಡಿಕೊಡ್ತಾರೆ. ಅಂದರೆ 30 ಮೆಂಬರ್ಸ್ಗಷ್ಟೇ ಮಾಡೋದಂತೆ ಡೈಲಿ. ಸೊ 30 ಅಪ್ಲಿಕೇಶನ್ ಕೊಡ್ತಾರಷ್ಟೇ. ಇವತ್ತಿನ ಹೊತ್ತಲಲ್ಲಿ ಈ ರೀತಿ ಬಿಡಿಸ್ಕೊಂಡಿದ್ದೆ ರಂಗೋಲಿ. ಹಾಗೆ ಬಾಗಿಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ. ಇದು ಆ್ಯಕ್ಚುಲಿ ಬೆಳಗ್ಗೆ ಅರ್ಜೆಂಟಲ್ಲಿ ಹೋಗೋ ಟೈಮ್ನಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಹಂಗಾಗಿ ಸಂಜೆ ಮಾಡ್ಕೊತಿದ್ದೀನಿ. ಹುಡುಗರೆಲ್ಲ ಸ್ವಲ್ಪ ಕೆಡಿಸ್ಬಿಟ್ಟಿದ್ದಾರೆ. ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ನಾವು ಆಧಾರ್ ಕಾರ್ಡ್ ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದಮೇಲೆ ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು. ಸೊ ಹಂಗಾಗಿ ರೆಸ್ಟ್ ಮಾಡಿದೆ, ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಈಗ ನಮ್ಮ ನಾದಿನಿಯವ್ರ ಮನೇಲಿ ದೇವ್ರ ಕಾರ್ಯ ಅಂತ ಹೇಳಿ ಮಾಡಿದ್ದಾರೆ. ಸೊ ಅಲ್ಲಿ ಊಟಕ್ಕೆ ಬರಲಿಕ್ಕೆ ಹೇಳಿದ್ದಾರೆ. ಸೊ ಹಂಗಾಗಿ ಈಗ ಹೊರಟಿದ್ದೀವಿ, ನಾನು ನನ್ನ ಹಸ್ಬೆಂಡ್, ನನ್ನ ಮಗ ಎಲ್ಲ. ಸೊ ಅಲ್ಲಿ ಹೋದ್ಮೇಲೆ ವೀಡಿಯೋ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಓಕೆ ಬನ್ನಿ ಹೋಗೋಣ. ನಮ್ಮ ನಾದಿನಿ ಮನೆಗೆ ಬಂದ್ವಿ. ಅವ್ರ ಮನೆ ದೇವ್ರ ಪೂಜೆ ಮಾಡಿದರು. ಸೊ ಹಂಗಾಗಿ ಮರಿಯೆಲ್ಲ ಕೂಯಿಸಿ ಪೂಜೆ ಮಾಡಿದರು, ಊಟಕ್ಕೆ ಹೇಳಿದರು. ಹಂಗಾಗಿ ಬಂದಿದ್ವಿ. ನಾನೇನು ಜಾಸ್ತಿ ಎಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇಲ್ಲಿ ತುಂಬ ಜನ ನೆಂಟಿದ್ರಲ್ಲ, ಸೊ ನನಗೂ ಇದು ಸರಿ ಹೋಗಲಿಲ್ಲ, ಹಂಗಾಗಿ ನಾನು ಮಾಡಲಿಲ್ಲ. ಈ ಸಿಂಪಲ್ಲಾಗಿ ತಗೊಂಡೆ. ಅದೇ ನಮ್ಮ ಅಕ್ಕ ಅವರು, ನಮ್ಮ ಭಾವ, ನಮ್ಮ ಅಪ್ಪಾಜಿ ಏನು ಬಂದಿರಲಿಲ್ಲ. ನನ್ನ ತಮ್ಮ, ನನ್ನ ಅಮ್ಮ ಬಂದಿದ್ದರು. ನನ್ನ ಅಪ್ಪಾಜಿ ಹಂಗೆಲ್ಲ ಹೋಗಲ್ಲ, ಸ್ವಲ್ಪ ಕಡಿಮೆನೇ ಅವರು ಹೋಗೋದು ಎಲ್ಲಾದ್ರೂ. ಸೊ ನಾವೆಲ್ಲ ಹೋದ್ವಿ. ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಸೊ ಮನೇಲೇ ಮಾಡಿರೋದು ಅಡುಗೆ, ಅವರೇ ಮಾಡಿರೋದು. ಹಾಗೆ ಇವಳು ನಮ್ಮ ನಾದಿನಿ ಮಗಳು ದೊಡ್ಡವಳು, ಇವಳಿಗೆ ತೋರಿಸಿರ್ಲಿಲ್ಲ. ಅವಳು ಚಿಕ್ಕ ನಾದಿನಿ ಮಗಳು. ಅವರು ಅಪ್ಪ ಅಮ್ಮ ಹೊರಟಿದ್ರು. ಸೊ ಹಂಗಾಗಿ ಅವಳು ಹಾಗೆ ಓಡೋದ್ಲು. ಅವಳು ನಮ್ಮ ದೊಡ್ಡ ನಾದಿನಿ ಮಗಳು. ಅವಳು ತೋರಿಸಿರ್ಲಿಲ್ಲ ಪ್ರೀವಿಯಸ್ ವೀಡಿಯೋದಲ್ಲಿ. ಚಿಕ್ಕ ಹುಡುಗಿ ತೋರಿಸಿದ್ದೆ. ಸೊ ಅವಳು ನಾನು ನಿನ್ನ ವೀಡಿಯೋದಲ್ಲಿ ಬರಬೇಕತ್ತೆ ಅಂತ ಅಂತಿದ್ಲು. ಸೊ ಹಂಗಾಗಿ ಒಂದು ಸಣ್ಣದಾಗಿ ಕ್ಲಿಪ್ ಆ್ಯಡ್ ಮಾಡಿಕೊಂಡೆ. ನನ್ನ ಅಮ್ಮ ತಮ್ಮನೂ ಕೂಡ ಊಟ ಮಾಡ್ಕೊಂಡು ಅವರು ಹೊರಟ್ರು. ನಾವು ಹೊರಟು ಇನ್ನೇನಿಂದ 5 ನಿಮಿಷಕ್ಕೆ ನಾವು ಕೂಡ ಹೊರಟ್ವಿ ಊಟ ಮಾಡಿಕೊಂಡು. ಅವರು ಬಾ ಅಂದರು ಮನೆಗೆ ಅಮ್ಮವರು. ಅಷ್ಟೊತ್ತಲ್ಲಿ ಇನ್ನೇನು ಅಂದ್ಬಿಟ್ಟು ಅವರು ಕೂಡ ಹೊರಟ್ರು. ಓಕೆ ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಅಲ್ಲಿ ಜಾಸ್ತಿ ಏನು ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಸೊ ಇಲ್ಲಿ ಮನೆಯಲ್ಲಿ ಸ್ವಲ್ಪ ಸಾಂಬಾರೆಲ್ಲ ಇತ್ತು. ಸೊ ಅದನ್ನು ಬಿಸಿಗಿಟ್ಟಿದ್ದೀನಿ. ಹಾಲು ಇತ್ತು ಸ್ವಲ್ಪ, ಹಂಗಾಗಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್.